ನಮಸ್ಕಾರ ಕರ್ನಾಟಕ. ಕೊನೆಗೂ ಗಿಲ್ಲಿ ಹೀರೋ ಹಾಗೆ ಬಿಟ್ಟ, ಒಡಿರ್ಲಿ ಅವನು ಗಿಚ್ಚಿ ಗಿಲಿ ಗಿಲಿ ಹಲಿಗಿ ಅಂತಕ್ಕಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಕರ್ನಾಟಕದೊಳಗೆ KVN ಸಂಸ್ಥೆಪ್ಪ ಅಂತಂದ್ರೆ ಭಾಳ ದೊಡ್ಡ ಮಟ್ಟಿಗೆ ಸಂಸ್ಥೆ ಐತೆ ಅನ್ನೋದು ಗೊತ್ತಾಗ್ಬಿಡೋದು. ಆದ್ರೆ KVN ಸಂಸ್ಥೆ ಜೊತೆಗೇ ಗಿಲ್ಲಿ ಮೊಟ್ಟ ಮೊದಲ ಸಿನಿಮಾ ರಿಲೀಸ್ ಆಗಾಕತ್ತೈತಿ ಅಥವಾ ಮೊಟ್ಟ ಮೊದಲ ಸಿನಿಮಾ ಒಂದು ಸೆಟ್ ಏರಾಕತ್ತೈತಿಪ್ಪ ಅಂತಾನೆ ಅದಕ್ಕಿಂತ ದೊಡ್ಡ ಸುದ್ದಿ ಏನಾಗಬೇಕಾಗೈತಿ. ಅವನು ಬಿಗ್ ಬಾಸ್ ಸೀಸನ್ 12 ಬಂದಿದ್ದ ಗಿಲ್ಲಿಯನ್ನು ಮೀರಿಸುವಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ನಾನು ಮೊದಲಿಂದನೇ ಹೇಳ್ಕೊತ ಬಂದೀನಿ. ಈಗಾರನ್ನ ಹೇಳಕತ್ತೀನಿ, ಮೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಹೊಸ ವಿಚಾರ ಏನಪ್ಪ ಅಂತಾನೆ 16ನೇ ತಾರೀಕು ಸಂಜೆ 6:15 ಒಂದು ವಿಷಯ ಬಂದೈತಿ. ಏನು ವಿಷಯ ಬಂದೈತೆ? KVN ಸಂಸ್ಥೆದವರು ಆನಂದ್ ಆಡಿಯೋ ಎನ್ನುವಂತಹ ಯೂಟ್ಯೂಬ್ ಚಾನಲ್ಗಳೇ ಒಂದು ವಿಡಿಯೋವನ್ನು ಬಿಟ್ರೆ. ಏನು ವಿಡಿಯೋವನ್ನು ಬಿಟ್ರೆ ಅದು ಒಂದಷ್ಟು ಕಾಮಿಡಿ ಆಗಿತ್ತಪ್ಪ. ಬಾಬಾ ಅದ್ರೊಳಗೆ ಏನು ಲುಕ್ ಕೊಡ್ತಾನ, ಏನು ಆ್ಯಕ್ಟಿಂಗ್ ಮಾಡ್ಯಾನ, ಆ ಸಣ್ಣ ಕ್ಲಿಪ್ನೊಳಗೆ ಆ ರೇಂಜಿಗೆ ಆ್ಯಕ್ಟಿಂಗ್ ಮಾಡ್ಯಾನ. ಏನು ಗ್ಲಾಸ್ ಹಾಕ್ಕೊಂತಾನ, ಹೀರೋಯಿನ್ ಯಾರು ಹೇಳ್ರಿ ಅಂತಾನ, ನೀವೇ ಪ್ರೊಡ್ಯೂಸರ್ನಂತಾನ, ನೀವೇ ಡೈರೆಕ್ಟರ್ನಂತಾನ, ಪ್ರಶ್ನೆ ಮೇಲೆ ಪ್ರಶ್ನೆ ಆಗ್ತಾನೆ, ಉತ್ತರದ ಮೇಲೆ ಉತ್ತರ ತೊಗೊತಾನೆ. ಸೊ ಆ ರೇಂಜಲ್ಲಿ ಗಿಲ್ಲಿಯನ್ನು ಆ್ಯಕ್ಟಿಂಗ್ ಮಾಡೋದ್ರ ಮುಖಾಂತನೇ ಹೊರಗಡೆ ತೋರಿಸಿಕೊಟ್ಬಿಟ್ಟಾರೆ KVN ಸಂಸ್ಥೆಯವರು. ಅದಾದ ನಂತರ KVN ಸಂಸ್ಥೆ ಅಂದ್ರೆ ಏನಪ್ಪ ಅಂತ ಪ್ರಶ್ನೆ ಬಂದುಬಿಡ್ತಾನೆ. ಆಮೇಲೆ ಗಿಲ್ಲಿ ವಿಷಯಕ್ಕೆ ಬಂದುಬಿಡ್ತು. KVN ಸಂಸ್ಥೆಯಪ್ಪ ಅಂತಂದರೆ ಅನ್ನೋದಕ್ಕೆ ಇನ್ನೂ ಅಧಿಕೃತವಾಗಿ ಯಾವುದೂ ಒಂದು ಹೆಸರು ಹೊರಬಿದ್ದಿಲ್ಲ. VN ಅಂತಕ್ಕಂಥದ್ದು ವೆಂಕಟ್ ನಾರಾಯಣ ಎನ್ನುವಂಥವ್ರು. ಅಂದರೆ ವೆಂಕಟ್ ನಾರಾಯಣ ಎನ್ನುವಂತಹ ಸಂಸ್ಥೆ, ಆತ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದರು. ಮೊದಲು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಆಗಿದ್ದರು. ಸೊ ಆತ ನಡೆಸುವಂತಹ ಸಿನಿಮಾ ಸಂಸ್ಥೆ ಅಂದರೆ ಪ್ರೊಡ್ಯೂಸ್ ಮಾಡುವಂಥದ್ದು, ಸಿನಿಮಾಗೆ ದುಡ್ಡು ಹಾಕುವಂಥದ್ದು, ಸಿನಿಮಾವನ್ನು ವಿತರಣೆ ಮಾಡುವಂಥದ್ದು, ಸಿನಿಮಾವನ್ನು ನಿರ್ಮಾಣ ಮಾಡುವಂಥದ್ದು, ಇವೆಲ್ಲವೂ ಕೂಡ ಅದ್ರ ಕೆಲಸ. ಸೊ ರೊಕ್ಕ ಏನು ಬೇಕಾಗಿ, ಒಂದು ಸಿನಿಮಾ ತಯಾರಾಗಬೇಕಾದ್ರೆ ರೊಕ್ಕ ಎಷ್ಟು ಬೇಕಾಗೈತಿ, ಅದ್ರ ರೊಕ್ಕ ನಾ ಕೊಡ್ತೀನಿ, ಸಿನಿಮಾ ತಯಾರು ಮಾಡಿ ನನಗೆ ಕೊಡ್ರಿ ಅಂತಕ್ಕಂಥದ್ದು ಅಷ್ಟೇ ಆ ಒಂದು ಸಂಸ್ಥೆ ವಿಚಾರ. ಸೊ ಅದು ದೊಡ್ಡ ಮಟ್ಟಿಗೆ ಸಿನಿಮಾ ಮಾಡಕತ್ಬಿಡಿ. ಇವತ್ತೇನು ಯಶ್ ಅವರು ಟಾಕ್ಸಿಕ್ ಸಿನಿಮಾ ಏನು ಬರಾಕತ್ತೈತಲ್ಲ ಅದು ಕೂಡ KVN ಸಂಸ್ಥೆಯಿಂದನೇ ಹೊರ ಬರಕತ್ತಕ್ಕಂಥದ್ದು. ಮತ್ತು ಈಗ ನಿನ್ನೆ ಮನೆ ಏನು ರೆಡಿ ಆಯ್ತಲ್ಲ, ಅದು ಯಾವುದಾದ್ರು KD ಧ್ರುವ ಸರ್ಜಾ ಅವ್ರ KD ಸಿನಿಮಾ ಕೂಡ ಇದೇ KVN ಸಂಸ್ಥೆಯಿಂದ ಹೊರ ಬಂದಿರುವಂಥದ್ದು. ಮತ್ತು ಇನ್ನೊಂದು ಯಾವುದಪ್ಪ ಹೊಸ ವಿಚಾರ, ಜನನಾಯಕನ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವಿಜಯ್ ಅವರ ಸಿನಿಮಾ ಏನೈತಲ್ಲ ಅದು ಕೂಡ KVN ಸಂಸ್ಥೆ. ಈ KVN ಸಂಸ್ಥೆ ಅಂಥದ್ದು ಕರ್ನಾಟಕದಲ್ಲಿ ಹುಟ್ಕೊಂಡಿದೆ, ಬಟ್ ಎಲ್ಲ ಕಡೆ ಹರಡಿಕೊಂಡಿದೆ. ಹಿಂದಿ, ತಮಿಳು, ತೆಲುಗು, ಆಮೇಲೆ ಕನ್ನಡ ಎಲ್ಲ ಕಡೆ ಭಾಷೆಯಲ್ಲೂ ಕೂಡ ಈ ಒಂದು ಸಂಸ್ಥೆ ನಿರ್ಮಾಣ ಮಾಡ್ತಾ ಇದೆ. ಸೊ ಹಾಗಾಗಿ ಅಂಥ ಒಂದು ದೊಡ್ಡ ಸಂಸ್ಥೆಯೊಳಗೆ ಗಿಲ್ಲಿ ಸಿನಿಮಾ ಬರಾಕತ್ತಿದ್ದಪ್ಪ, ಅದಕ್ಕಿಂತ ದೊಡ್ಡ ವಿಷಯ ಏನು ಬೇಕಾಗಿತ್ತು? ಹಳ್ಳಿ ಪ್ರತಿಭೆ, ಖಡಕ್ ಪ್ರತಿಭೆ, ನಿಜವಾದ ಪ್ರತಿಭೆಗೆ ಕೊನೆಗೆ ಅವಕಾಶ ಸಿಕ್ತು. ನಾವು ಒಡ್ರಿಲೆ ಅಲ್ಲಿಗೆ ಒಡಿರಲೆ 90 ಒಡ್ರಿ, ಪಲ್ಟಿ ಒಡ್ರಿ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ವರ್ಷಕ್ಕೊಮ್ಮೆ ಕುಡ್ರಿ ಏನಾಗಂಗಿಲ್ಲ. ದಿನ ಕುಡಿಯೋರು ಕುಡಿಬಾಡ್ರಿ ಅಂತ ಹೇಳ್ತೀವಿ. ಮತ್ತು ದಿನ ಕುಡಿಯೋಕೆ ಹೋಗ್ಬೇಡ್ರಿ. ಖುಷಿ ಇದ್ದಾಗ ಒಂದೊಡ್ಡು ತೊಗೊಳ್ರಿ, ದುಃಖ ಇದ್ದಾಗ ಒಂದೊಡ್ಡು ತಗೊಳ್ರಿ. ಎರಡರ ಮಧ್ಯೆ ಆರಾಮ್ ಜೀವನ ಮಾಡಿರಿ. ಇದು ಬಿಟ್ರೆ ಮತ್ತೇನು ಹೇಳಂಗಿಲ್ಲ. ಒಟ್ಟು ನಮ್ಮ ಹುಲಿ ಗಿಲ್ಲಿಗೆ ಹೊಸ ವಿಚಾರ ಏನಪ್ಪ ಅಂದ್ರೆ ಹೊಸ ಸಂದರ್ಭ. ಅದು ಮತ್ತೊಂದು ವಿಚಾರ ಒಂದು ಕಡೆ ಆಯ್ತಪ್ಪ ಅಂತಂದ್ರೆ ಗಿಲ್ಲಿ ಹುಟ್ಟುಹಬ್ಬದ ದಿನದಂದೇ ಇದೇ ಜೂನ್ 21ರಂದು ಆ ಒಂದು ಸಿನಿಮಾದ ಬಿಡುಗಡೆ ಅಥವಾ ಆ ಒಂದು ಟೈಟಲ್ ಲಾಂಚ್ ಮಾಡ್ತಾರೋ ಇಲ್ಲ ಹೀರೋಯಿನ್ ಲಾಂಚ್ ಮಾಡ್ತಾರೋ. ಏನು ಗ್ಲಾಸ್ ಹಾಕ್ಕೊಂಡು ಕೇಳ್ತಾರೆ, ಯಾರು ಹೀರೋಯಿನ್ ರೀಪ್ಪ ಅಂತಂತಂದು. ಶ್ರೀಲೀಲಾ ನಾನು ನೋಡಿ ಒಪ್ಕೊಂಡ್ಲ ಇಲ್ಲ ಅಂತ ಕೇಳಾಕತ್ತಾರ. ಅಂದ್ರೆ ಅಷ್ಟು ಕಾಮಿಡಿಯಾಗಿ, ಅಷ್ಟು ನಾನೊಬ್ಬ ದೊಡ್ಡ ಸ್ಟಾರ್ ಅನ್ನುವಂತಹ ರೇಂಜ್ ಇಲ್ಲ. ಅದೇ ಖಡಕ್ ಸ್ಮೈಲ್, ಅದೇ ಖಡಕ್ ಕಾಮಿಡಿ, ಅದೇ ಖಡಕ್ ಡೈಲಾಗ್ಸ್, ಪ್ರಿಂಟ್ ಟು ಪಿನ್. ಸೊ ಹಂಗಾಗಿ ಯಾವುದು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಹುಲಿ ಅಂದ್ರೆ ಹುಲಿ ಅವ. ಎಷ್ಟು ಮಟ್ಟಿಗೆ ಬೆಳೆದ್ರೂ ಕೂಡ ಅದೇ ಏರ್ ಸ್ಟೈಲ್ ಇಲ್ಲ, ದೊಡ್ಡದಾಗಿ ಒಂದು ಬಟ್ಟೆನೂ ಇಲ್ಲ. ಸಿಂಪಲ್ ಅಂದರೆ ಸಿಂಪಲ್ಲೇ. ಆದರೆ ಯಾವ ಡಿಂಪಲ್ ಹೀರೋಯಿನ್ ಬಂದರೂ ಸೂಟ್ ಆಗ್ತಾಳೆ ಗಿಲ್ಲಿಗೆ ಅಂತಕ್ಕಂಥದ್ದು ಮಾತ್ರ ನಾನು ಹೇಳಬಲ್ಲೆ. ಬಟ್ ಕಾವ್ಯ ಬರ್ತಾಳೆ ಅಂತಕ್ಕಂಥದ್ದು ಭಾಳಷ್ಟು ಬಹುಜನರ ನಿರೀಕ್ಷಿತವಾಗಿರ್ತಕ್ಕಂಥದ್ದು. ಅದು ಎಷ್ಟರ ಮಟ್ಟಿಗೆ ಸರಿನೋ, ಎಷ್ಟರ ಮಟ್ಟಿಗೆ ಸುಳ್ಳು, ಎಷ್ಟರ ಮಟ್ಟಿಗೆ ಸತ್ಯ ಐತಿ ಯಾವನಿಗೆ ಗೊತ್ತಿಲ್ಲ. ಆದರೆ ನಮ್ಗೆ ಏನು ವಿಷಯಪ್ಪ ಅಂತಂದರೆ ಗಿಲ್ಲಿಗೆ ಮಾತ್ರ ದೊಡ್ಡ ಸಂಸ್ಥೆಯೊಳಗೆ ಅವಕಾಶ ಸಿಗುತ್ತೆ. ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಸಂಸ್ಥೆಯೊಳಗೆ ಅವಕಾಶ ಸಿಗೋದು ಭಾಳ ಕಷ್ಟ ಐತೆ. ಒಯ್ಕೋಬೇಕಾಗೈತಿ. ನನಗೆ ಅವಕಾಶ ಕೊಡ್ರಿ, ನಿನಗೆ ಅವಕಾಶ ಕೊಡ್ರಿ ಅಂತ ಎಷ್ಟೋ ಜನ ಕಲಾವಿದರು ಹೊಡ್ಕೊಳಕತ್ತಾರ. ಯಪ್ಪ ನನಗೆ ಅವಕಾಶ ಕೊಡ್ರಿ, ನಾನು ದೊಡ್ಡ ಸ್ಟಾರ್ ಅದೇ, ನಾನು ದೊಡ್ಡ ಸ್ಟಾರ್ ಆಗ್ಬೇಕಂತೇಳಿ. ಬಟ್ ಗಿಲ್ಲಿಗೆ ಬಂದಿರುವಂಥದ್ದು ಭಾಳ ದೊಡ್ಡದಾಗಿರ್ತಕ್ಕಂಥ ವಿಷಯ ಮತ್ತು ಭಾಳ ದೊಡ್ಡ ಖುಷಿ ಪಡ್ತಕ್ಕಂಥ ವಿಷಯ. ಈ ವಿಷಯ ಇವತ್ತು ಸುಮ್ಮನೆ ಒಂದು ಟ್ರೈಲರ್ ಬಿಟ್ರೆ ಸಿನಿಮಾ ಮಾಡಾಕತ್ತೀವಿ ಅಂತ, ಸಿನಿಮಾದ ಹೆಸರು ಹೇಳಿಲ್ಲ, ಸಿನಿಮಾ ಯಾವಾಗ ಮುಹೂರ್ತ ಮಾಡ್ತಾರಂತ ಗೊತ್ತಿಲ್ಲ, ಯಾವಾಗ ಸೆಟ್ ಏರ್ತದೆ ಅಂತ ಗೊತ್ತಿಲ್ಲ, ಯಾವಾಗ ರಿಲೀಸ್ ಆಗ್ತದೆ ಅಂತ ಗೊತ್ತಿಲ್ಲ, ಯಾರು ಹೀರೋಯಿನ್ ಅಂತ ಗೊತ್ತಿಲ್ಲ, ಯಾರು ವಿಲನ್ ಅಂತ ಗೊತ್ತಿಲ್ಲ. ಈ ಸದ್ಯಕ್ಕೆ ಡೈರೆಕ್ಷನ್ ಮಾಡೋರು ಇವ್ರು ಅದಾರ, ಪ್ರೊಡ್ಯೂಸ್ ಮಾಡೋರು ಇವ್ರು ಅದಾರ. ಈ ದಿನ ಮುಹೂರ್ತ ಇಟ್ಕೊಂಡಿವಿ ಟೈಟಲ್ ಲಾಂಚ್ ಮಾಡೋಕಂತ ಅಂತಕ್ಕಂಥ ಒಂದು ವಿಷಯ ಬಿಟ್ಟರೆ ಆ ವಿಷಯನೇ ಇವತ್ತು ದೊಡ್ಡ ಗಂಭೀರವಾಗಿರ್ತಕ್ಕಂಥ ಚರ್ಚೆ. ಅದು ಗಿಲ್ಲಿ ಅಭಿಮಾನಿಗಳಿಗೆ ಮತ್ತು ಎಲ್ಲರಿಗೆ ಗಂಭೀರವಾಗಿರ್ತಕ್ಕಂಥ ಚರ್ಚೆ ಎಲ್ಲಾನು ಹೇಳುವಂಥದ್ದು. ವಿರೋಧಿಗಳಿಗಂತೂ ಕೆಳಗ ಮ್ಯಾಗ ನೀರು ಬರಕತ್ತಿಬಿಟ್ಟಾವ. ಅಲ್ಲಿ ಮರ ನಾವು 100 ಸಿನಿಮಾ ಮಾಡೀವಿ, 30 ಸಿನಿಮಾ ಮಾಡೀವಿ. KVN ಸಂಸ್ಥೆಯವ್ರು ಬಂದು ನಮ್ಮ ಜೊತೆ ಒಂದೂ ಮಾತಾಡಲಿಲ್ಲ. ಇವ ಬಿಗ್ ಬಾಸ್ ಬಂದು ಗೆದ್ದು ಬಿಟ್ಟ, ನಾವು ತಗೊಂಡ್ಬಿಟ್ರು ನೋಡಿ ಗಿಲ್ಲಿನ ಅಂತೇಳಿ ಪಾಪ ಅವ್ರಿಗೂ ಒಳಗೆ ಮ್ಯಾಗ ಎಲ್ಲ ಕಡೆನೂ ಉರಿಯಾಕೈತಿ ಬಿಡೈತೆ. ಅದ್ರ ಬೇರೆ ವಿಚಾರ. ಉರ್ಕೊಳ್ಳಿ, ಹರ್ಕೊಳ್ಳಿ, ಕೆರ್ಕೊಳ್ಳಿ, ಬರ್ಕೊಳ್ಳಿ. ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಒಟ್ಟು KVN ಸಂಸ್ಥೆ ಬಗ್ಗೆ
ಇವತ್ತು ಭಾಳ ದೊಡ್ಡದಾಗಿರ್ತಕ್ಕಂಥ ಹೆಸರೈತೆ. ಆ ಸಂಸ್ಥೆಯೊಳಗೆ ಗಿಲ್ಲಿಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಭಾಳ ದೊಡ್ಡ ವಿಷಯ. ಸೊ ಗಿಲ್ಲಿಗೆ ಇದೇ ರೀತಿಗೆ ಅವಕಾಶಗಳು ಸಿಗ್ತಾ ಇರಲಿ, ಸದಾ ನಾವು ಅವನಿಗೆ ಬೆಂಬಲವಾಗಿ ನಿಲ್ಲಬೇಕು. ಯಾಕಂದ್ರೆ ನಮ್ಮಂಥ ಹಳ್ಳಿ ಪ್ರತಿಭೆ ಗೆಲ್ಲಬೇಕು, ನಿಲ್ಲಬೇಕು, ಎಲ್ಲ ಕಡೆಗೆ ತಲೆ ಎತ್ತಬೇಕು. ಇದು ಕನ್ನಡದ ಮತ್ತು ಕನ್ನಡ ಅಭಿಮಾನಿಗಳು ಒಂದೊಂದು ರಸಿಕತೆಯ ಮಾತು ಅಥವಾ ಕನ್ನಡ ಅಭಿಮಾನಿಗಳ ಒಂದೊಂದು ಮನದಾಳದ ಮಾತು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಮಾತ್ರ ನಿಮ್ಮ ಮುಂದೆ ಹೇಳಬಲ್ಲೆ. ಸೊ ಹಂಗಾಗಿ ಗಿಲ್ಲಿ ಮಾಡಿರುವಂಥ ಚಿತ್ರ ಯಾವುದೇ ಆಗಿರಲಿ, ಏನೇ ಆಗಿರಲಿ, ಪ್ರಪ್ರಥಮ ಒಂದು ಹೆಜ್ಜೆ ಇಡಕತ್ತಾನ, ಆ ಹೆಜ್ಜೆಗೆ ನಾವು ನಾದದ ಗೆಜ್ಜೆ ಆಗಬೇಕಪ್ಪ ಅಂತಂದ್ರೆ ಸೌಂಡ್ ಕೊಡುವಂಥ ವ್ಯಕ್ತಿಗಳಾಗಬೇಕು. ಸೊ ಅದಕ್ಕೆಲ್ಲ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಗಿಲ್ಲಿ ಮಾತ್ರ ಮುಂದಿನ ದಿನಮಾನಗಳು ದೊಡ್ಡ ದೊಡ್ಡ ಹೆಜ್ಜೆಯನ್ನು ಇಡಕತ್ತಾನ. ನಾವು ದೊಡ್ಡ ದೊಡ್ಡ ಗೆಜ್ಜೆ ಸೌಂಡನ್ನು ಮಾಡಬೇಕಾಗಿದೆ. ಆತನಿಗೆ ಪ್ರೋತ್ಸಾಹವನ್ನು ಸೌಂಡ್ ಗೆಜ್ಜೆ ಮುಖಾಂತರ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಗಿಲ್ಲಿ ಶುಭವಾಗಲಿ. ಹುಟ್ಟುಹಬ್ಬದ ದಿನದಂದು ಹೊಸ ವಿಷಯಗಳನ್ನು ಹೊರತರಕತ್ತೀರಿ, ಆದಷ್ಟು ಬೇಗ ಹೊರತಂಬರಿ. ಅದ್ರ ಜೊತೆ ಗಿಲ್ಲಿಗೆ ಹೀರೋಯಿನ್ ಆಗಿ ಕಾವ್ಯ ಬಂದರೆ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ನಂದು ಅಭಿಪ್ರಾಯ ಮತ್ತು ಇನ್ನೊಬ್ರದ್ದು ಅಭಿಪ್ರಾಯ. ಯಾರ್ದಾರ ನಮಗೆ ತೊಂದರೆ, ಬಟ್ ಸಿನಿಮಾ ಹಿಟ್ ಆಗಬೇಕು. ಸಿನಿಮಾ ದೊಡ್ಡ ಮಟ್ಟಿಗೆ ಬೆಳೆದು ಪ್ರೇಕ್ಷಕರನ್ನ ಮನೋರಂಜಿಸಬೇಕು. ಇದು ಮತ್ತಷ್ಟು ಖುಷಿ ಪಡುವಂಥ ವಿಚಾರ. ಸೊ ಇದು ನಿಜವಾದ ರಾಜ್ಯವೇ ಖುಷಿ ಪಡುವಂಥ ಸುದ್ದಿ. ಗಿಲ್ಲಿ ಅಭಿಮಾನಿಗಳು ರಾಜ್ಯದಲ್ಲಿ ಖುಷಿ ಪಡುವಂಥ ಸುದ್ದಿ ಅಂತ ಹೇಳ್ಬೋದು. ಮತ್ತು ನಾನು ಏನಾರು ತಪ್ಪು ತಿಳ್ಕೊಂಡ್ರೆ ಮಾರೆ. ಹಿಂಗಾಗಿ ನಿಮ್ಗೆ ಇದ್ರ ಬಗ್ಗೆ ಏನು ಅನ್ಸಕತ್ತೈತಿ, ಏನಿರ್ಬೋದು, ಹೀರೋಯಿನ್ ಕಾವೇ ಇರ್ಬೋದು, ಏನಿರ್ಬೋದು ಅಂತಕ್ಕಂಥ ವಿಚಾರ ನೀವು ಕೂಡ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.